ದೋಸ್ತ್ ನನ್ನ ಮೇಲೆ ಒಂದು ಐಡಿಯಾ ಅದ. ಇಬ್ರು ಅಂಬದ್ ಒಂದೇ ದಿನದ ಕರೋಡ್ಪತಿ ಆಗ್ಬೋದು ನಾವು. ಹೆಂಗ ಗೊತ್ತು? ನೀನ್ ನಿಂದ್ ಕಿಡ್ನಿ ಮಾರ್ಬಿಡು, ನಾನ್ ನಂದ್ ಕಿಡ್ನಿ ಮಾರ್ಬಿಡ್ತಾ, ಇಬ್ರು ಒಂದ್ ದಿನದಾಗೆ ಕರೋಡ್ಪತಿ ಆಗಾರ. ನೀವು ಬಿ ನೋಟಿಸ್ ಮಾಡಿರ್ಬೇಕು, ಈ ಇನ್ಸ್ಟಾಗ್ರಾಮ್ನಾಗ ಒಂದ್ ಹೊಸದೇ ಟ್ರೆಂಡ್ ಸ್ಟಾರ್ಟ್ ಮಾಡ್ಯಾವ ಮಂದಿ. ಈ ರೈಲ್ವೆ ಸ್ಟೇಷನ್ದಾಗ ಡ್ಯಾನ್ಸ್ ಮಾಡೋದು, ಬಸ್ ಸ್ಟಾಪ್ದಾಗ ಡ್ಯಾನ್ಸ್ ಮಾಡೋದು, ಇವೆಲ್ಲ ಡ್ಯಾನ್ಸ್ ಮಾಡಿ ರೀಲ್ಸ್ ಅಂಬದ್ ಅಪ್ಲೋಡ್ ಮಾಡತ್ತಾವ. ಪೈಲೆ ಮಂದಿ ಒಂದೆರಡು ರೂಪಾಯಿ ಸಲ ಬೇಡ್ಕೊಲಕ ಹಾಡ ಹಾಡೋದು, ಡ್ಯಾನ್ಸ್ ಮಾಡೋದು ಮಾಡ್ತೀವಂತ ರೈಲ್ವೆ ಸ್ಟೇಷನ್ದಾಗ, ಬಸ್ ಸ್ಟಾಪ್ದಾಗ. ಬಟ್ ಈಗಿನ ಮಂದಿ ಎಲ್ಲ ಫುಲ್ ಚೇಂಜ್ ಆಗ್ಯಾವ. ಈಗಿನ ವ್ಯೂಸು ಲೈಕ್ಸ್ ಅಲ್ಲೇನ್ರು ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪ್ ಎಲ್ಲಿ ಸಿಕ್ಕಲ್ಲೇ ಕುಣ್ದಾಡತ್ತಾವ. ಅದು DP ಚೇಂಜ್ ಮಾಡ್ಕೋಬಟ್ಟ ಬಹಳ ದಿನ ಆಯ್ತು. ಅದು ನೋಡಿ ನೋಡಿ ವಾಮಿಟ ಹೊಂಟದ ನನಗ್. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಬೇಕನಾಸಿ ದೋಸ್ತ್. ಯಾರು ಹೇಳ್ಯಾರ ಬ್ರೋ ನಮ್ ಇಂಡಿಯಾ ಟೆಕ್ನಾಲಜಿದಾಗ ಹಿಂದದ ಅಂತ ಹೇಳಿ? ಒಂದ್ಸಲ ನೀ ಮದ್ವಿ ಮಾಡ್ಕೊಂಡ್ ನೋಡು, ನಿನ್ ಹೆಂಡತಿ ನಿನ್ಗೆ ಯಾವ ಟೆಕ್ನಾಲಜಿಲಿಂದ ಮರ್ಡರ್ ಮಾಡ್ತಾಳಂತ ನಿನಗೆ ಗೊತ್ತಾಗಲ್ಲ. ನೋಡ್ ಭಾಯ್, ನೀ ನನ್ ಸರಿ ದೋಸ್ತಿ ಮಾಡಿದೆ ಅಂದ್ರ ಖತಮ್. ನಾ ಡೈಲಿ ರೀಲ್ ಕಳ್ಸವ್, ನಿನಗ್ ಪಸಂದ್ ಬರ್ತವೋ ಇಲ್ಲೋ ಅವು ಗೊತ್ತಿಲ್ಲ ನನಗ್. ಫಿರ್ ಬಿ ನಾ ಡೈಲಿ ರೀಲ್ ಕಳಿಸ್ತಾನೆ ಇರೋವ್ ನಿನಗ್. ಯಾಕಂದ್ರ ನನಗ್ ಮಾಡಕ್ ಏನ್ ಕೆಲ್ಸ ಇಲ್ಲ, ಫುಲ್ ಫ್ರೀ ಇದ್ದಾನ, ಫುಲ್ ಫ್ರೀ ಇದ್ದಾನ. ನಾವು ನನ್ನಾನೇ ಮನ್ಸಿನಾಗ ಎಷ್ಟ್ ಚಂದ ಇಂಗ್ಲಿಷ್ ಮಾತಾಡ್ತಾ. ಅದೇ ಬೇರೆ ಯಾರ್ದಾರ ಜೊತೆ ಮಾತಾಡ್ಬೇಕಂದ್ರ ಮಾತಾಡಕ್ಕಾಗಲ್ಲ. ಹಿಂಗೆ ಕೈತದೇನೋ ನಾವು. ನಾನು ಒಬ್ಬನಿಗೆ ಹೆಂಗ ಅನಿಸ್ತದ, ಏನ್ ಎಲ್ಲರಿಗೂ ಹಿಂಗೆ ಅನಿಸ್ತದ? ನೀನ್ 10 ರೂಪಾಯಿ ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಬೆಳ್ಳಗಾಗ್ಬೇಕಂತ ಹೇಳಿ ಕನ್ಸ್ ಕಾಣತ್ತಿದ್ ನೋಡು, ಅದು ಈ ಜನ್ಮದಾಗಂತೂ ಸಾಧ್ಯ ಇಲ್ಲ. ಒಂದ್ ಕೆಲ್ಸ ಮಾಡಿ, ಏಷ್ಯನ್ ಪೇಂಟ್ ತಗೊಂಡ್ಬಾ, ಒಂದ್ ಡಬ್ಬ ತಂದ್ ಅದು ಮೋತಿ ಎಲ್ಲ ಹಚ್ಕೊಂಡ್ ಬಿಡು, ಅವಾಗ ಬೀಳಬೇಕು ನೀ.